ದೇವದುರ್ಗ ರಾಯಚೂರು ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ. ಕೃಷ್ಣಾ ನದಿಯ ತಟದಲ್ಲಿ ಹಾಗೂ ನಾರಾಯಣಪುರ ಜಲಾಶಯಕ್ಕೆ ಸಮೀಪದಲ್ಲೇ ಇರುವ ತಾಲೂಕು. ಕಾಂಗ್ರೆಸ್ ಜೆಡಿಎಸ್ ನಡುವೆ ಸದಾ ಪೈಪೋಟಿ ಇರುತ್ತಿದ್ದ ದೇವದುರ್ಗ ಕ್ಷೇತ್ರದಲ್ಲಿ 2018ರಲ್ಲಿ ಮೊದಲ ಬಾರಿಗೆ ಕಮಲ ಅರಳಿತ್ತು. ಮೊದಲ 2 ದಶಕಗಳಲ್ಲಿ ದೇವದುರ್ಗ ಸಾಮಾನ್ಯ ವರ್ಗಗಳಿಗೆ ಅವಕಾಶ ನೀಡುವ ಕ್ಷೇತ್ರವಾಗಿತ್ತು. ನಂತರದಲ್ಲಿ ಎಸ್ಸಿ ಮೀಸಲು ಕ್ಷೇತ್ರವಾಯಿತು. ಇದೀಗ ಕಳೆದ 4 ಚುನಾವಣೆಗಳಿಂದ ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ. ಇದುವರೆಗೂ 15 ಶಾಸಕರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಈ ಪೈಕಿ ಕಾಂಗ್ರೆಸ್ 7 ಬಾರಿ, ಜೆಡಿಎಸ್ 3 ಬಾರಿ ಹಾಗೂ ಹಳೆ ಕಾಂಗ್ರೆಸ್, ಸ್ವತಂತ್ರ ಜನತಾ ಪಕ್ಷ ಮತ್ತು ಜನತಾದಳದ ಅಭ್ಯರ್ಥಿಗಳು ತಲಾ ಒಮ್ಮೆ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. 1957ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಶಿವಣ್ಣ ಇಲ್ಲಿನ ಮೊದಲ ಶಾಸಕರಾದರು. ಸಾಮಾಜಿಕ ಕಾರ್ಯಕರ್ತೆ ಪಿಟಿ ಲಲಿತಾ ನಾಯಕ್, ಮಾಜಿ ಸಚಿವ ಆಲ್ಕೋಡ್ ಹನುಮಂತಪ್ಪ ಇದೇ ಕ್ಷೇತ್ರದಿಂದ ಆರಿಸಿ ಬಂದವರು. ಕಾಂಗ್ರೆಸ್ನಿಂದ 4 ಬಾರಿ ಸಂಸದರಾಗಿದ್ದ ವೆಂಕಟೇಶ್ ನಾಯಕ್ ಕೂಡ ದೇವದುರ್ಗದಿಂದ ಶಾಸಕರಾಗಿದ್ದರು. ವೆಂಕಟೇಶ್ ನಾಯಕ್ ಅವರ ಅಕಾಲಿಕ ನಿಧನ ನಂತರ ನಡೆದ ಉಪಚುನಾವಣೆ ಮತ್ತು 2018ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯಿಂದ ಶಿವನ್ಗೌಡ ನಾಯಕ್ ಗೆದ್ದು ಸಚಿವರು ಆಗಿದ್ದರು. ಆದರೆ ಸದಾ ಜನರೊಂದಿಗೆ ಇದ್ದು ಜನಾನುರಾಗಿಯಾಗಿರುವಂತಹ ಕರೆಮ್ಮ ಜಿ ನಾಯಕ್ ಅವರನ್ನ 2023ರ ಚುನಾವಣೆಯಲ್ಲಿ ದೇವದುರ್ಗದ ಜನ ಲಕ್ಷದವರೆಗೂ ಮತ ನೀಡಿ 35,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ರಾಯಚೂರು ಭಾಗದಲ್ಲಿ ಜೆಡಿಎಸ್ನ ಅಧಿನಾಯಕಿ ಆಗಿರುವ ಕರೆಮ್ಮ ನಾಯಕ್ ಅವರ ಕನಸಿನ ದೇವದುರ್ಗ ಹೇಗಿದೆ? ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ ಎಂಎಲ್ಆರ್ ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.